ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 11ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 12ನೇ ಅಧ್ಯಾಯವನ್ನು ಶುರು ಮಾಡೋಣ. ದೀಪಾಂಶು ಮತ್ತು ಅವನ ಕುಟುಂಬ ಮನೆ ದೇವರ ಪೂಜೆಗೆ ಅಂತ ಹೋಗಿದ್ರು. ದೇವಸ್ಥಾನದಿಂದ ಬರುವ ದಾರಿಯಲ್ಲೇ ರಾಯರ ತೋಟವಿತ್ತು. ಅಡಿಕೆ, ತೆಂಗು, ಬಾಳೆ, ಮಾವು ಹೀಗೆ ನಾನಾ ಥರದ ಮರಗಳಿದ್ದ ತೋಟ ಅದು. ದೀಪಾಂಶು ಡ್ರೈವ್ ಮಾಡುತ್ತಾ, ಅಪ್ಪ ತೋಟದ ಹತ್ರ ಹೋಗೋಣ ಎಲ್ರೂ. ಅಪ್ಪ ನೀವು ದೊಡ್ಡಪ್ಪ ಮಾತ್ರ ಆಗಾಗ ಹೋಗಿ ಬರ್ತಾ ಇರ್ತೀರ. ನಾವು ಕೆಲ್ಸಗಳ ಮಧ್ಯೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈಗಿಷ್ಟು ದೂರ ಹತ್ರ ಬಂದಿದ್ದೀವಿ, ಹೋಗಿ ತೋಟ ನೋಡಿಕೊಂಡು ಎಳ್ನೀರು ಕುಡ್ದು ಬರೋಣ ಅಂತ ಕೇಳಿದ್ದ. ಸರಿ ಆಯಿತು ಹೋಗೋಣ ಎಂದು ತೋಟದ ಮಾಲಿ ಕೋದಂಡನಿಗೆ ಫೋನ್ ಮಾಡಿ ನಾವೆಲ್ಲರೂ ಬರ್ತಾ ಇದ್ದೀವಿ ಅಂತ ವಿಷಯ ತಿಳಿಸಿದ್ರು ಲಕ್ಷ್ಮಣರಾಯರು. ಹಾಗೆ ಹಿಂದೆ ಬರುತ್ತಿದ್ದ ಆದಿಗೆ ತೋಟಕ್ಕೆ ಬರುವಂತೆ ತಿಳಿಸಲು ಊರ್ಮಿಳಾಗೆ ಕಾಲ್ ಮಾಡಿ ಹೇಳಿದರು. ತೋಟ ಹತ್ತಿರವಾಗುತ್ತಿದ್ದ ಹಾಗೆ ದೀಪಾಂಶು ಚಿಕ್ಕ ಮಗುವೇ ಸರಿ. ಬೇಸಿಗೆ ರಜೆ ದಿನಗಳಲ್ಲಿ ತೋಟಕ್ಕೆ ಬರುವುದು ಎಂದರೆ ಅವನಿಗೆ ಪಂಚಪ್ರಾಣ. ಚೇಪೆಕಾಯಿ, ಮಾವಿನಕಾಯಿ, ನೆಲ್ಲಿನಕಾಯಿ, ಎಳನೀರು, ಹುಣಸೆ ಚಿಗಳಿ, ಬಿಸಿಲಿಗೆ ಮಧ್ಯಾಹ್ನದ ಹೊತ್ತು ಅಲ್ಮೇನಮ್ಮ ಕೊಡ್ತಾ ಇದ್ದ ನೀರು ಮಜ್ಜಿಗೆ, ತೋಟದ ಕಟ್ಟೆಯಲ್ಲಿ ಈಜು ಕಲಿತಿದ್ದು ಎಲ್ಲ ಅವನಿಗೆ ತುಂಬ ಇಷ್ಟ. ಮರ ಹತ್ತುವುದನ್ನು ಕಲಿತಿದ್ದು ಬಾಲ್ಯದ ಆ ದಿನಗಳೆಲ್ಲ ಅವನಿಗೆ ನೆನಪಾಗಿದ್ವು. ಕಾರು ತೋಟದ ಗೇಟ್ ಸಮೀಪಿಸಿತ್ತು. ದೀಪು ಗೇಟ್ ತೆಗೆಯಲು ಕಾರಿನಿಂದ ಇಳಿಯಲು ಹೋದ. ದೀಪು, ಆನ್ ಮಾಡು ಸಾಕು, ಕೆಲಸದವ್ರು ಬಂದು ಗೇಟ್ ತೆಗಿತಾರೆ. ನೀನೇ ಇಳಿದು ಹೋಗಿ ತೆಗೆಯೋದೆಲ್ಲ ಬೇಡ. ಅವರನ್ನು ಕೆಲಸಕ್ಕೆ ಅಂತ ನಾವು ಇಟ್ಟಿರೋದು ಏನು ದಂಡಕ್ಕ ಎಂದರು ಮಣಿಕರ್ಣಿಕಾ. ಕೆಲಸದವರು ಕೂಡ ನಮ್ಮ ಮನೆಯವರು ಅನ್ನೋ ಹಾಗೆ ಕಾಣೋ ದೀಪುಗೆ ಮನಸ್ಸಿಲ್ಲದೆ ಹೋದರೂ ಅತ್ತೆ ಮಾತಿಗೆ ತಲೆಯಾಡಿಸಿ ಕಾರಲ್ಲೇ ಕೂತು ಹಾರ್ನ್ ಮಾಡಿದ್ದ. 2-3 ಸಾರಿ ಹಾರ್ನ್ ಮಾಡಿದ ಮೇಲೆ ನೋಡಲು ಬಡಕಲು ದೇಹ, ಮಾಸಿದ ಬಟ್ಟೆ, ಹೆಗಲ ಮೇಲೆ ಟವಲ್ ಹಾಕಿಕೊಂಡಿದ್ದ ಕೋದಂಡ ಬಂದು ಗೇಟ್ ತೆಗೆದ. ಯಜಮಾನರ ಕುಟುಂಬ ಬಂದದ್ದಕ್ಕೆ ಬಹಳ ಖುಷಿಯಿತ್ತು ಕೋದಂಡನ ಮುಖದಲ್ಲಿ. ಗೇಟ್ ತೆಗೆದ ಕೂಡಲೇ ಕಾರ್ ಮುಂದೆ ಪಾಸ್ ಆಗಿ ಮರದ ಕೆಳಗೆ ಪಾರ್ಕ್ ಮಾಡಿ ಕಾರಿನಿಂದ ಇಳಿದು ಓಡಿ ಬಂದು ಕೋದಂಡನನ್ನು ತಬ್ಕೊಂಡಿದ್ದ ದೀಪಾಂಶು. ಅವನ ಬಟ್ಟೆ ಮಾಸಿದ್ದರಿಂದ ದೀಪು ಹೋಗಿ ತಬ್ಬಿದ್ದನ್ನು ನೋಡಿ ಮಣಿಕರ್ಣಿಗಳಿಗೆ ಅಸಹ್ಯ, ಕೊಳಕು ಜನ, ಅಂಥವ್ರನ್ನ ಈ ದೀಪು ಹೋಗಿ ಹೀಗೆ ಮಾಡೋದಾ, ವ್ಯಾ, ಒಂದು ಸ್ಟೇಟಸ್ ಇಲ್ಲ, ಒಂದು ಕ್ಲೀನ್ಲಿನೆಸ್ ಇಲ್ಲ ಎಂದು ಮುಖ ಸಿಂಡರಿಸಿದ್ಲು. ಕೋದಂಡ ದೀಪುವಿನ ಮುಖ ತಡವರಿಸುತ್ತಾ, ಸಂದಾಕಿದ್ದೀರಾ ಚಿಕ್ಕದಣಿ, ಎಷ್ಟು ವರ್ಷ ಆಗೋತು ನಿಮ್ಮನ್ನ ನೋಡಿ. ಈ ಟುದ್ದ ಹುಡುಗ ಇದ್ದಾಗ ರಾಯರ ಜೊತೆಗೆ ಬರ್ತಾ ಇದ್ರಿ, ಈಗ ನೋಡಿದ್ರೆ ಈ ಟುದ್ದ ಆಗಿರಿ ಅಂತ ಹೇಳ್ದ. ಮಾಮ, ನಾನು ನೋಡಿ ಹೆಂಗಾಗಿದ್ದೀನಿ, ನೀವು ಯಾಕೆ ಹಿಂಗೆ ಸೊರ್ಗೆ ಹೋಗಿದ್ದೀರಾ, ಮಾಮಿ ಎಲ್ಲಿ ಕಾಣಿಸ್ತಿಲ್ಲ ಎಂದು ಸುತ್ತ ಕಣ್ಣಾಡಿಸಿದ ದೀಪಾಂಶು. ವಯಸ್ಸಾಗೋತು ಮಗ, ಆದರೂ ಈ ಶರೀರದಾಗೆ ಶಕ್ತಿಗೇನು ಬರ ಇಲ್ಲ ಎಂದರು ರಟ್ಟೆ ತೋರಿಸುತ್ತಾ. ವಯಸ್ಸು 60ರ ಆಸುಪಾಸಾಗಿದ್ದರೂ ದೇಹ ಬಡಕಲು ಆಗಿದ್ದರೂ ಈಗಲೂ ಮರ ಹತ್ತಿ ತೆಂಗಿನಕಾಯಿ ಕೀಳುವಷ್ಟು ಶಕ್ತಿ ಇತ್ತು ಕೋದಂಡನಿಗೆ. ಬನ್ನಿ ಬನ್ನಿ, ನಿಮ್ಮನ್ನು ದಾರಿಯಲ್ಲಿ ನಿಂತು ಮಾತಾಡಿಸ್ತಾ ಇದ್ದೀನಿ ನೋಡಿ ಅಂದು ಹೇಳಿ, ರಾಯರೇ ಆರೋಗ್ಯವಾಗಿದ್ದೀರಾ ಅಂತ ರಾಯರನ್ನು ವಿಚಾರಿಸ್ಕೊಂಡಿದ್ದ ಕೋದಂಡ. ರಾಮಚಂದ್ರ ರಾಯರು ಕೋದಂಡನ ಭುಜ ಹಿಡಿದು, ನೀವೆಲ್ಲ ನಮಗೋಸ್ಕರ ಅಂತ ಕೆಲಸ ಮಾಡುವಾಗ ನಾವು ಚೆನ್ನಾಗೇ ಇರ್ತೀವಿ. ಅಂದಹಾಗೆ ಕೆಲಸಗಳೆಲ್ಲ ಹೇಗೆ ನಡೀತಿದೆ, ಈ ವರ್ಷ ಗಿಡಗಳಿಗೆ ಗೊಬ್ಬರ ಕೊಟ್ರಾ, ಏನೇ ಅವಶ್ಯಕತೆ ಇದ್ದರೂ ಲಕ್ಷ್ಮಣನಿಗೆ ತಿಳಿಸು ಅಂತ ಹೇಳಿದರು. ಅಯ್ಯೋ ಬುಡಿ ಬುದ್ಧಿ, ನೀವು ನಮ್ಮ ಅನ್ನದಾತರು, ನೀವಿಲ್ಲ ಅಂದಿದ್ರೆ ನಮಗೆ ಈ ಸೂರು ಈ ಕ್ಯಾಮೆ ಏನು ಇರ್ತಾನೆ ಇರಲಿಲ್ಲ. ತುತ್ತು ಕೂಳಿಗೂ ಕಷ್ಟ ಆಗೋಗಿರ್ತಿತ್ತು. ಕೆಲಸ ಸಂದಾಗೆ ಆಗ್ತಿದೆ ದಣಿ ಎಂದನು ಕೋದಂಡ. ಮಣಿಕರ್ಣಿಕಾ ಕಡೆ ತಿರುಗಿ ಕೈ ಮುಗಿದು, ಸೆಂದಾಕಿದ್ದೀರಾ ಅವ್ವಾರೇ ಅಂತ ಕೇಳಿದ್ದ. ಅವನ ಮೈಯಿಂದ ಬರುತ್ತಿದ್ದ ಬೆವರಿನ ವಾಸನೆಗೆ ಮುಖ ಕೊಟ್ಟು ಮಾತನಾಡದೆ ಹ್ಞೂ ಹ್ಞೂ ಎಂದಷ್ಟೇ ಒಸರಿ ಮುಂದೆ ಹೋದರು ಮಣಿಕರ್ಣಿಕಾ. ಎಲ್ಲರನ್ನು ಕರೆದುಕೊಂಡು ಹೋಗಿ ತೋಟದ ಮನೆ ಹತ್ತಿರ ಹಗ್ಗದಲ್ಲಿ ಹೆಣೆದ ಮಂಚದ ಮೇಲೆ ಕುಳ್ಳಿರಿಸಿದರು ಕೋದಂಡ. ಅಷ್ಟರಲ್ಲಿ ಆದಿ ಕಾರ್ ಕೂಡ ತೋಟ ತಲುಪಿತ್ತು. ಕಾರಿಂದ ಇಳಿದು ನಡೆದು ಬರುತ್ತಾ, ಸುಮಾ, ತೋಟ ಅಂದರೆ ದೀಪುಗೆ ಪ್ರಾಣ. ನಾವು ಚಿಕ್ಕವರಿದ್ದಾಗ ರಜೆ ಸಿಕ್ಕಿದ್ರೆ ಸಾಕು, ಚಿಕ್ಕಪ್ಪನಿಗೆ ಹಿಂಸೆ ಕೊಟ್ಟು ಇಲ್ಲಿ ಕರ್ಕೊಂಡು ಬಿಡ್ತಿದ್ವಿ. ಸಂಜೆ ತನಕ ಆಟ ಆಡಿ ಸುಸ್ತಾಗಿ ಮಲಗಿಬಿಡೋನು. ಚಿಕ್ಕಪ್ಪ ಅವನಿಗೆ ಗೊತ್ತಾಗದ ಹಾಗೆ ಕಾರಲ್ಲಿ ಮಲಗಿಸಿ ಊರಿಗೆ ಬಂದುಬಿಡ್ತಾ ಇದ್ವಿ. ಬೆಳಗ್ಗೆ ಎದ್ಮೇಲೆ ಒಂದೇ ಸಮ ಅಳೋನು, ನಾನು ತೋಟದಲ್ಲಿ ಮಲಗಿದ್ದೆ, ಇಲ್ಲಿಗೆ ಹೇಗೆ ಬಂದೆ ಅಂತ. ಆಗ ಚಿಕ್ಕಪ್ಪ ಕರಡಿ ಹೊತ್ಕೊಂಡು ಬಂದು ನಿನ್ನ ಇಲ್ಲಿ ಮಲಗಿಸೋಯ್ತು, ನಾವು ಗಾಬರಿಯಾಗಿ ಅದರಿಂದ ಓಡಿ ಬಂದ್ವಿ ಅಂತ ಹೇಳೋರು.
ಎಂದು ಹಳೆ ದಿನಗಳನ್ನು ನೆನಪು ಮಾಡಿಕೊಂಡು ನಗ್ತಾ ಇದ್ದ ಆದಿ ಜೊತೆಗೆ ಸೀತಮ್ಮ, ಊರ್ಮಿಳಾ ಮತ್ತು ಸುಮಾ ಕೂಡ ನಗ್ತಾ ಇದ್ರು. ಮತ್ತೊಂದು ಸರಿ ಏನಾಗಿತ್ತು ಗೊತ್ತಾ ಸುಮಾ? ಕೋದಂಡ ಮಾಮ ಬರೋಕ್ಕೆ ಮುಂಚೆನೇ ನಾನೇ ಮರ ಹತ್ತಿ ಮಾವಿನಕಾಯಿ ಕೀಳ್ತೀನಿ ಅಂತ ಮರ ಹತ್ತಿ ಕಟ್ಟಿರುವೆ ಕಚ್ಚಿ ಕೈ ಬಿಟ್ಟು ತಪ್ಪಂತ ಮರದ ಮೇಲಿಂದ ಬಿದ್ದಿದ್ದ. ಮೈ ತುಂಬ ಕಟ್ಟಿರುವೆ ಮೆತ್ತಿದ್ವು. ಆಗ ಮಾಮಿ ಎಲ್ಲ ತೆಗೆದು ಸ್ನಾನ ಮಾಡಿಸಿ ಅದೇನೋ ಎಣ್ಣೆ ಹಚ್ಚಿದ್ರು. ಆವಾಗ ದೀಪು ಮುಖ ನೋಡಬೇಕಿತ್ತು. ಒಳ್ಳೆ ಆಂಜನೇಯನ ಥರ ಆಗಿತ್ತು. ಇರುವೆ ಕಡ್ದು ಊದ್ಕೊಂಡು ಬಿಟ್ಟಿತ್ತು ಮೈಯೆಲ್ಲ. ಮಾಮಿ ಮಾಡೋ ಚಿಗಳಿ ತಿನ್ನಬೇಕು ನೀನು, ಸೂಪರೋ ಸೂಪರ್, ನೋಡು ನೆನಪಾದ ತಕ್ಷಣ ಬಾಯಲ್ಲಿ ನೀರು ಬರ್ತಿದೆ ಎಂದು ಹೇಳುತ್ತಾ ಎಲ್ಲರೂ ಇರುವ ಜಾಗಕ್ಕೆ ಬಂದರು ಆದಿ ಮತ್ತು ಮಿಕ್ಕವರು. ಮನೆ ಹೊರಗೆ ದೊಡ್ಡ ಹೊಂಗೆ ಮರದ ಕೆಳಗೆ ಹಗ್ಗದ ಮಂಚ. ತಣ್ಣಗೆ ಗಾಳಿ ಬರುತ್ತಿದ್ದರಿಂದ ರಾಯರಿಗೆ ಹಾಯೆನಿಸಿತು. ಹಾಗೆ ಅಡ್ಡಾದರು ರಾಮಚಂದ್ರ ರಾಯರು. ಸೀತಮ್ಮ ರಾಯರ ಪಕ್ಕಕ್ಕೆ ಬಂದು, ಯಾಕ್ರಿ ಆಯಾಸ ಆಗ್ತಿದ್ಯಾ, ನೀರು ಕೊಡ್ಲಾ ಎಂದರು ಗಾಬರಿಯಲ್ಲಿ. ಏನಿಲ್ಲ ಸೀತಾ, ಎಷ್ಟು ತಣ್ಣಗಿದೆ ಇಲ್ಲಿ, ಅಬ್ಬಾ ಸ್ವರ್ಗ ಅಂದರೆ ಇದೆ ಅನ್ನಿಸ್ತಿದೆ. ಬಿಸಿಲಲ್ಲಿ ಬೇರೆ ಬಂದ್ವಲ್ಲ, ಬಿಸಿಲ ಧಗೆಗೆ ಸುಸ್ತಾಗಿತ್ತು. ಅದಕ್ಕೆ ಈ ನೆರಳು ಮಂಚ ಕಂಡ ತಕ್ಷಣ ಮಲ್ಕೋಬೇಕು ಅಂತ ಅನ್ನಿಸ್ತು. ಮಲ್ಗಲ್ಲ, ಸುಮ್ಮನೆ ಉಳ್ಕೊಂಡಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಎಷ್ಟೇ ಎ ಸಿ ಇದ್ದರೂ ಹೊಂಗೆ ನೆರಳ ಮುಂದೆ ನೀವಾಳಿಸಿ ಬಿಸಾಕ್ಬಿಡ್ಬೇಕು ನೋಡು ಎಂದರು ರಾಮಚಂದ್ರ ರಾಯರು. ಮಾಮಿಯಲ್ಲಿ ಕಾಣಿಸ್ತಾ ಇಲ್ಲ, ಆಗ್ಲಿಂದ ಕೇಳ್ತಾ ಇದ್ದೀನಿ ಅಂದ ದೀಪು. ಅವಳಿಲ್ಲೇ ಕಟ್ಟೆತಾವು ಬಟ್ಟೆ ಶಣಿಯಕ್ಕೆ ಹೋಗವಳೆ, ಇನ್ನೇನು ಬಂದ್ಬಿಡ್ತಾಳೆ ಎಂದು ಹೇಳುತ್ತಿರುವಾಗಲೇ ಸೊಂಟದಲ್ಲಿ ಬಟ್ಟೆ ಬುಟ್ಟಿ ಹೊತ್ತುಕೊಂಡು ಬಂದಳು ಅಲಮೇಲಮ್ಮ. ದೂರದಿಂದಲೇ ಮಂಚದ ಮೇಲೆ ಕುಳಿತಿರುವವರನ್ನು ನೋಡಿ, ಅಯ್ಯ ಇದೇನು ಧಣಿಗಳು ಇದ್ದಂಗವ್ರಲ್ಲ ಎಂದು ಬಿಸಿಲಿನ ಝಳಕ್ಕೆ ಕೈ ಕಣ್ಣಿಗೆ ಅಡ್ಡ ಇಟ್ಟು ನೋಡಿ, ಇದಾರೆ ಏನು ಧಣಿಗಳೇ, ಕುಟುಂಬ ಸಮೇತ ಬಂದಂಗವ್ರೆ, ಅಂದರೆ ಚಿಕ್ಕ ದಣಿಗಳು ಇಬ್ಬರು ಬಂದಿರ್ತಾರೆ, 8 ವರ್ಷ ಆತು ಅವರಿಬ್ಬರನ್ನ ನೋಡಿ ಎಂದು ನೆರಿಗೆ ಮೇಲಕ್ಕೆ ಸಿಕ್ಕಿಸಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಮನೆ ಕಡೆ ಬಂದರು. ಕೂತಿದ್ದ ಎಲ್ಲರನ್ನ ನೋಡಿ, ನಮಸ್ಕಾರ ಧಣಿ, ನಮಸ್ಕಾರ ಅವ್ವಾರೆ ಎಂದಳು ಅಲಮೇಲಮ್ಮ. ಅಲ್ಮೇಲು ಹೇಗಿದ್ದೀಯಾ ಅಂದರು ಸೀತಮ್ಮ. ನಾನು ಬೋಸ್ ಎಂದಾಕಿವ್ನಿ, ಕುಂತ್ಕಳ್ಳಿ ಅವರೇ, ಕುಡಿಯೋಕ್ಕೆ ನೀರು ತತ್ತೀನಿ ಎಂದು ಬಟ್ಟೆ ಬುಟ್ಟಿಯನ್ನು ಅಲ್ಲೇ ಎತ್ತಿಟ್ಟು ಒಳಗೆ ಹೋಗಿ ಮರಳಿನ ಮೇಲೆ ಇಟ್ಟಿದ್ದ ಮಡಿಕೆಯಿಂದ ನೀರು ತಂದು ಕೊಟ್ಟಳು ಎಲ್ಲರಿಗೂ. ನೀರು ಕುಡಿಯುತ್ತಾ ರಾಯರು, ಆಹಾ ಎಷ್ಟು ತಣ್ಣಗಿದಾವೆ ನೀರು, ಗಂಟ್ಲು ತಣ್ಣಗಾಗೋಯ್ತು, ತಗೋ ಕುಡಿ ಸೀತಾ ಎಂದು ತಮ್ಮ ಬಳಿ ಇದ್ದ ಕುಡಿಕೆಯನ್ನು ಸೀತಮ್ಮನ ಕೈಗೆ ಕೊಟ್ಟರು. ಬಿಸಿಲಿಗೆ ಬಂದದ್ದಕ್ಕೂ ಈ ನೀರು ಕುಡಿದದ್ದಕ್ಕೂ ಜೀವ ತಣ್ಣಗಾಯಿತು ಅಲ್ಮೇಲಮ್ಮ ಎಂದರು. ಅಲ್ಮೇಲಮ್ಮ ತಲೆ ಕೆರೆದುಕೊಳ್ತಾ ಮಣಿಕರ್ಣಿಕಾಗೆ ನೀರು ಕೊಡಲು ಹೋದರೆ, ಬೇಡ, ನಾನು ಈ ಥರ ಹೈಜೆನಿಕ್ ಇಲ್ಲದೆ ಇರೋ ನೀರೆಲ್ಲ ಕುಡಿಯಲ್ಲ ಎಂದು ಕಾರಿನಿಂದ ತಂದಿದ್ದ ನೀರು ಕುಡಿದರು ಮಣಿಕರ್ಣಿಕಾ. ಅಲಮೇಲಮ್ಮ ದೀಪು ಮತ್ತು ಆದಿಯನ್ನು ಹುಡುಕುತ್ತಾ, ಚಿಕ್ಕದಣೀರು ಬರಲಿಲ್ವ ದಣಿ ಎಂದರು. ಅಷ್ಟರಲ್ಲಿ ಹಿಂದಿನಿಂದ ಬಂದು ಮಾಮಿ ಎಂದು ಅಲಮೇಲಮ್ಮನ್ನ ತಬ್ಬಿದರು ಆದಿ ಮತ್ತು ದೀಪು. ಅಲಮೇಲಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರಿಬ್ಬರ ಕಡೆ ತಿರುಗಿ ಇಬ್ಬರ ಕೆನ್ನೆ ಸವರುತ್ತಾ, ಅಯ್ಯೋ ದಣೇರು, ಇಬ್ಬರು ಎಷ್ಟು ಬೆಳೆದ್ಬಿಟ್ಟಿದ್ದೀರಾ, ನನ್ನ ಕಣ್ಣೇ ತಾಕ್ತವೆ ನಿಮಗೆ ಎಂದು ತನ್ನ ಹರಕಲು ಸೀರೆಯಲ್ಲಿ ಸೆರಗು ನಿವಾಳಿಸಿ ದೃಷ್ಟಿ ತೆಗೆದು ಇಬ್ಬರ ಕೆನ್ನೆ ಹಿಡಿದು ಕಣ್ಣು ತುಂಬಿಕೊಂಡ್ರು. ಮಾಮಿ ಯಾಕೆ ಅಳ್ತಿದ್ಯಾ, ನಾವು ಬಂದಿದ್ದು ನಿಂಗೆ ಸಂತೋಷ ಆಗಲಿಲ್ವಾ ಅಂತ ಕೇಳಿದ್ದ ದೀಪು. ಮಕ್ಕಳಿಲ್ಲದ ಅಲಮೇಲಮ್ಮ, ಕೋದಂಡ ಇಬ್ಬರು ಕೂಡ ಆದಿ ಮತ್ತು ದೀಪು ತುಂಟಾಟ ಚೇಷ್ಟೆಗಳಲ್ಲೇ ಮಕ್ಕಳ ಸುಖ ಕಂಡವರು. ದೊಡ್ಡವರಾಗಿ ಓದು ಕೆಲಸ ಎಂದು ತೋಟದ ಕಡೆ ಬರುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ ಮೇಲೆ ಅಲಮೇಲಮ್ಮ ಮತ್ತು ದೀಪು ಆದಿಯ ನಿರೀಕ್ಷೆಯಲ್ಲೇ ಕಾಲ ದುಡ್ತಾ ಇದ್ರು. ಸಂತೋಷನ ಮೈಯಲ್ಲಿನ ಕಸುವು ಹೋಗಿ ನಿತ್ರಾಣನಾಗಿದ್ದ ವ್ಯಕ್ತಿಗೆ ಒಂದೇ ಕಿತ ಆನೆ ಬಲ ಬಂದಂಗಾಯ್ತು. ಬನ್ರಿ ಮಕ್ಕಳ ಕುಂತ್ಕೊಳ್ರಿ, ನೀರು ಕುಡೀರಿ ಅಂದ್ಲು. ನಮಗೆ ನೀರು ಬೇಡ, ನಾವು ಚಿಕ್ಕವರಿದ್ದಾಗ ಕೊಡ್ತಿದ್ದೀಯಲ್ಲ ನೀರು ಮಜ್ಜಿಗೆ ಕೊಡು ಅಂದರು ಆದಿ ಮತ್ತು ದೀಪು. ಅಯ್ಯ ಅಷ್ಟೇ ತಾನೇ, ಈಗ ತಕೊಂಡು ಬತ್ತೀನಿರಿ ಎಂದು ಒಳಗೆ ಹೋಗಿ ತಂದಿದ್ದರು ಅಲಮೇಲಮ್ಮ. ಹೋಗ್ರಿ ಮಕ್ಕಳಿಗೆ ದಣೀರಿಗೆ ಎಳ್ನೀರು ತನ್ನಿ, ಅದೇನು ಹಂಗೆ ನೋಡ್ತಾ ನಿಂತಿದ್ದೀರಾ ಎಂದರು ಕೋದಂಡನಿಗೆ. ಅವ್ವಾರೇ 2 ನಿಮಿಷ ಉಳ್ಳಿಕಾಳು ಬೇಯಕ್ಕೆ ಹಾಕಿದ್ದೆ, ಬಿಸಿ ಬಿಸಿ ಉಪ್ಸಾರು ಮಾಡಿಬಿಡ್ತೀನಿ, ಉಣ್ಕಂಡೇ ಹೋಗಿರಂತೆ ಎನ್ನುತ್ತಾ ಸುಮಾಳನ್ನು ನೋಡುತ್ತಾ, ಓ ನಮ್ಮ ಆದಿತ್ಯಪ್ಪನ ಹೆಂಡ್ತಿನ ಇವರು, ನೋಡಕೊಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದೀಯಾ ಕಣವ್ವ, 100 ವರ್ಷ ಸೆಂದಾಕಿರು ಎಂದರು ಸುಮಾಳ ಗಲ್ಲ ಹಿಡಿದು. ಅಲಮೇಲಮ್ಮ, ನೀವ್ಯಾಕೆ ಮದುವೆಗೆ ಬರಲಿಲ್ಲ, ನಿಮಗೂ ಲಗ್ನಪತ್ರಿಕೆ ಮತ್ತು ಬಟ್ಟೆ ಕೊಟ್ಟು ಹೇಳಿದ್ವಲ್ಲ ಅಂತ ಹೇಳಿದ್ರು ಊರ್ಮಿಳಾ. ಅಲಮೇಲಮ್ಮ ದುಃಖ ಪಡುತ್ತಾ, ಮದುವೆ ಮನೆಯ ಬಾಗಿಲಲ್ಲೇ ನಮ್ಮನ್ನು ಕೆಲಸದವರ ಹಾಗೆ ಬಿದ್ದಿರಬೇಕು, ಅವ್ರು ಕರೆದ್ರು ಅಂತ ಬಟ್ಟೆ ಗಂಟೆಲ್ಲ ಎತ್ಕೊಂಡು ಬಂದುಬಿಡೋದು ಸರಿಯಲ್ಲ, ನಡೀರಿ ಆಚೆಗೆ ಎಂದು ಮದುವೆ ಮನೆಯ ಒಳಗಡೆನೂ ಕಾಲಿಡೋದಕ್ಕೆ ಬಿಡದೆ ಬಾಗಿಲಿನಿಂದಲೇ ಮಣಿಕರ್ಣಿಕಾ ಹೊರಗೆ ಓಡಿಸಿದ ಘಟನೆ ನೆನಪು ಮಾಡಿಕೊಂಡು ಕಣ್ಣೀರಾದ್ಲು. ಯಾಕೆ ಅಳ್ತಿದ್ಯಾ ಅಲ್ಮೇಲು, ಏನಾಯಿತು ಎಂದು ಸೀತಮ್ಮ ಮತ್ತೆ ಕೇಳಿದರು. ಅದೇನಿಲ್ಲ ಅವ್ವಾರೆ,
ಮಗಿನ ಮದುವೆ ನೋಡಿ ಕಣ್ತುಂಬ್ಕೋಬೇಕು ಅನ್ನೋ ಆಸೆ ಇತ್ತು. ಹೊಂಟಿದ್ವಿ ಕೂಡ. ಆದರೆ ಅದೇ ಟೈಮ್ನಾಗೆ ಈ ವಯ್ಯಂಗೆ ಉಪ್ಸ ಸ್ಯಾನೆ ಆಗ್ಬಿಡ್ತು. ಮನೆ ಕಂಡ. ಈ ವಯ್ಯನ ಬಿಟ್ಟು ಪ್ಯಾಟೆಗೆ ಬರೋಕ್ಕೆ ನನಗೆ ತಿಳಿಯಾಕಿಲ್ಲ ಅವರೇ, ಕ್ಷಮಿಸ್ಬಿಡಿ ಅಂದಳು ಅಲ್ಮೇಲಮ್ಮ. ಇವರ ಮಾತುಕತೆ ಮುಗಿಯುವಷ್ಟರಲ್ಲಿ ಕೆಂದನೆಯ ಎಳನೀರು ತಂದಿದ್ದ ಕೋದಂಡ ಎಲ್ಲರಿಗೂ ಕೊಚ್ಚಿ ಕೊಟ್ಟ. ಎಲ್ಲರೂ ಕುಡಿದು ಸಂತೋಷಪಟ್ಟರೆ ದೀಪು ಇನ್ನೂ ಮಕ್ಕಳ ಹಾಗೆ ಮೈಮೇಲೆ ಚೆಲ್ಕೊಂಡಿದ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.